ನಮಸ್ಕಾರ ಗೆಳೆಯರೆ. ಇದು ಗಂಗಾ ನದಿ. ಇದು ಗಂಗಾ ನದಿ. ಅಲ್ಲಿ ಅದಲ್ಲ ಅದು, ಅಲ್ಲಿ ಅದಲ್ಲ ಅದು ಯಮುನಾ ನದಿ. ಯಮುನಾ ನದಿ, ಗಂಗಾ ನದಿ ಎರಡೂ ಬಂದು ಸೇರುವಂಥದ್ದು ಪ್ರಯಾಗ. ತ್ರಿವೇಣಿ ಸಂಗಮ. ಸರಸ್ವತಿ ಗುಪ್ತಗಾಮಿನಿಯಾಗಿ ಬಂದು ಸೇರುವುದರಿಂದ ಇದನ್ನು 3 ನದಿಗಳು ಸೇರುವ ಸ್ಥಳ ತ್ರಿವೇಣಿ ಸಂಗಮ ಎಂದು ಹೇಳಲಾಗುತ್ತದೆ. ಇಲ್ಲಿ ಪ್ರತಿಯೊಂದಕ್ಕೂ ಘಾಟ್ ಮಾಡಿದ್ದಾರೆ. ಎರಡೂ ನದಿಯ ತಟದಲ್ಲಿಯೂ ಸಹಸ್ರ ಸಂಖ್ಯೆಯಲ್ಲಿ ಲಕ್ಷಾವಧಿಯಲ್ಲಿ ಜನರು ಕುಂಭಸ್ನಾನ ಮಾಡ್ತಾ ಇದ್ದಾರೆ. ಇದು ಗಂಗಾ ನದಿಯ ತಟದಲ್ಲಿರುವಂಥ ಲಕ್ಷಾವಧಿ ಜನರ ಕುಂಭಸ್ನಾನದ. ಈಚೆ ಕಡೆ ಯಮುನಾ ನದಿ ತಟದಲ್ಲಿ ಅಲ್ಲಿಯೂ ಸಹ ಕುಂಭಸ್ನಾನ ಮಾಡ್ತಾ ಇದ್ದಾರೆ. ಇದನ್ನೇ ತ್ರಿವೇಣಿ ಸಂಗಮ ಅಂತ ಹೇಳ್ತೀವಿ.